ಮೂರ್ತಿ ಅಣ್ಣ ಲೇ ಇಲ್ಲೇ ಇದ್ದೀರೇನ್ರು? ಮೂರ್ತಿ ಅಣ್ಣ ಇವಾಗ ಅಣ್ಣ ಜೀವನದಲ್ಲೇನೋ ದೊಡ್ಡ ಮಟ್ಟದಲ್ಲಿ ಸಾಧಿಸಿರೋ ಥರ ಮನ್ಸಿಗೆ ತೃಪ್ತಿ ಆಗ್ತಿದೆ ಕಣಣ್ಣ. ಈ ಹುಡುಗರೆಲ್ಲ ಎಷ್ಟು ಸಿನ್ಸಿಯರಾಗಿ ಆಡಿದ್ರಣ್ಣ. ನಮ್ಮ ಹುಡುಗರಿಗೆಲ್ಲರಿಗೂ ಒಳ್ಳೆ ಲೈಫ್ ಸಿಗುತ್ತಣ್ಣ. ಕರ್ಣ ಆ ಪೆನಾಲ್ಟಿ ಕಿಕ್ ಹೊಡೆದಿದ್ದು ಇನ್ನೂ ನನ್ನ ಕಣ್ಮುಂದೆ ಹಾಗೆ ಇದೆ ಅಣ್ಣ. ಲೇ ಮೂರ್ತಿ ಅಣ್ಣ ಏನಾಯ್ತಣ್ಣ? ಏನಾಯ್ತು? ಮುಗೀತಣ್ಣ, ಎಲ್ಲ ಮುಗಿದೋಯ್ತು. ನಾವು ಬದುಕಿದ್ದು ಏನಣ್ಣ ಪ್ರಯೋಜನ? ಏಯ್ ಇನ್ಮೇಲೆ ಊರಲ್ಲಿ ಮುಖ ಎತ್ಕೊಂಡು ಹೆಂಗಣ್ಣ ಓಡಾಡೋದು? ಏನ ಮಾತಾಡ್ತಾ ಇದೀಯ ನೀನು? ಲೇ ಯಾಕ ಕರ್ಣ ಏನಾಯ್ತು? ಕರ್ಣ ಏನು ಅಂತ ಹೇಳ್ರಲ್ಲ ಲೇ. ಸರ್, ಕಮಿಟಿಲಿ ನಮ್ಮ ಟೀಮ್ನ ಯಾರು ಸೆಲೆಕ್ಟ್ ಮಾಡಿಲ್ಲ ಅಂತ ಆ PA ಅವ್ರು ಹೇಳಿದ್ರು. ಇದಕ್ಕೋಸ್ಕರ ನಾವ್ ಎಷ್ಟು ಕಷ್ಟಪಟ್ಟಿದೀವಿ, ನಮ್ ಪ್ರಾಣ ಒತ್ತೆ ಇಟ್ಟು ಆಡಿದೀವಿ, ಎಲ್ಲ ಹೋಯ್ತು. ಮೂರ್ತಿ ಅಣ್ಣ, ನಮ್ ತರ ಕೂಲಿ ಮಾಡೋರ್ ಮಕ್ಳು ಸಾಯೋವರ್ಗೂ ಹೀಗೆ ಇರ್ಬೇಕು. ಅದೇ ತಾನೇ ಬೇಕಿರೋದು ಅವ್ರಿಗೆ. ಎಲ್ಲದಕ್ಕೂ ಅವನೇ ತಾನೇ ಕಾರಣ. ಊರಲ್ಲಿ ಅವನ್ ಕೈ ಕೆಳಗ್ ಕೆಲಸ ಮಾಡೋ ನಾವೆಲ್ಲ ಕೊನೆವರೆಗೂ ಅವನ್ ಕಾಲ್ ನೆಕ್ಕೊಂಡಿರ್ಬೇಕಾ? ಹೊಡೆದ್ರೆ ಒಡಿಸ್ಕೊಂಡು ಅವ್ನು ಹೇಳಿದ್ದನ್ನೆಲ್ಲ ಮಾಡಿ ಅವ್ನು ಹೇಳಿದ್ದನ್ನ ಮಾಡಿ ತೋರಿಸ್ಬಿಟ್ನಲ್ಲ. ಹುಡುಗರು ಚೆನ್ನಾಗಿ ಆಡಿದ್ರು, ಡಿಸ್ಟ್ರಿಕ್ಟ್ ಲೆವೆಲ್ ಸೆಲೆಕ್ಟ್ ಆಗ್ತಾರೆ ಅನ್ಕೊಂಡಿದ್ದೆ. ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ಇವಾಗ ಎಲ್ಲಾನು ಹಾಳಾಗೋಯ್ತಲ್ಲ ಅಣ್ಣ, ಎಲ್ಲ ಹಾಳಾಗೋಯ್ತಣ್ಣ. ಅಣ್ಣ ಇಷ್ಟಾದ್ಮೇಲೂ ಯಾಕೆ ಏನು ಅಂತ ನಾವು ಕೇಳಲಿಲ್ಲ ಅಂತಂದ್ರೆ ಮುಂದಿನ ತಲೆಮಾರ್ವರ್ಗು ಮುಂದೆ ಬರೋಕ್ ಬಿಡದೆ ಕೆಳಗೆ ಹಾಕೊಂಡು ತುಳ್ದಾಕ್ಬಿಡ್ತಾರಣ್ಣ. ಹೋಗೋ ಅವ್ರನ್ನ ಕರ್ಕೊಂಬರ. ಯಾಕೋ ಮೇಸ್ಟ್ರಿಗೆ ಡೈರೆಕ್ಟ್ ಆಗಿ ಹೇಳು, ಮನ್ಸಿಗೆ ಬೇಜಾರ್ ಮಾಡ್ದೆ. ಇರು, ಆಮೇಲೆ ಮಾಡ್ತೀನಿ. ಯೋ, ಎಷ್ಟು ಜನಗಳ ಜೀವನ ಈ ತರ ಅನ್ಯಾಯವಾಗಿ ಕತ್ಕುಯ್ದ್ಬಿಟ್ಟಲ್ಲಯ್ಯ. ಜೀವನದಲ್ಲೆಲ್ಲಾರನು ಬದುಕೋದಕ್ ಬಿಡ್ಬೇಕಯ್ಯ. ಅದನ್ನ ಬಿಟ್ಬಿಟ್ಟು ಬೆನ್ನಿಗೆ ಚೂರಿ ಆಗ್ತಿಲ್ಲಯ್ಯ. ಇಷ್ಟೊಂದು ಕೆಟ್ಟ ಬುದ್ಧಿ ಯಾಕಯ್ಯ ನಿನ್ಗೆ? ಯಾಕಯ್ಯ? ಅವ್ರ ಹುಡುಗರು, ಅವರ ಕುಟುಂಬ ಮುಂದಿನ ತಲೆಮಾರಾದ್ರು ತಲೆ ಎತ್ಕೊಂಡು ಜೀವನ ಮಾಡ್ಬೇಕು ಅಂತ ಕನ್ಸನ್ನ ಕೋಟೆ ಕಟ್ಕೊಂಡು ತುಂಬಾ ಕಷ್ಟಪಟ್ಟು ಆಡಿದಾಟನೆಲ್ಲ ನಿನ್ ಕೈಯಾರೆ ಹಾಳು ಮಾಡ್ಬಿಟ್ಟಲ್ಲಯ್ಯ. ಹೀಗ್ ಮಾಡೋದಕ್ಕೆ ನಿನ್ಗೆ ಹೀಗೆ ಹೇಗಯ್ಯ ಮನ್ಸು ಬಂತು? ಹಾಳು ಮಾಡ್ಬಿಟ್ಟಲ್ಲಯ್ಯ. ಕೂಲಿ ಕೆಲಸ ಮಾಡೋರು ಸಾಯೋವರ್ಗೂನು ನಿಮ್ಮಂತರ ಕಾಲ್ ಕೆಳಗಡೆ ಇದ್ದು ಕಾಲನ್ನೆಲ್ಲ ನೆಕ್ಕಿ ಒದ ತಿನ್ಕೊಂಡ್ ಬಾಳ್ಬೇಕು ಅಂತ ಅವ್ರ ಕನ್ಸನ್ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ ಪಾಪಿಲೇ. ನೀನ್ ಚೆನ್ನಾಗಿರ್ತೀಯನೋ, ನಾಶ ಆಗೋಗ್ತೀಯ ಕಣ. ಆ ಹುಡುಗರು ನಿನ್ಗೆ ಏನೋ ಏನೋ ಪಾಪ ಮಾಡಿದ್ರು. ಅಯ್ಯೋ ಮಾಸ್ಟರ್, ಏನು ಈಗ ಮಾಡ್ಬಿಟ್ರಿ? ಅಯ್ಯೋ ಮಾಸ್ಟರ್, ಮಾಸ್ಟರ್, ಅಯ್ಯೋ ಮಾಸ್ಟರ್, ಅಯ್ಯಪ್ಪ, ಏನು ಈಗ ಮಾಡ್ಬಿಟ್ರು? ನಿಮ್ಮನ್ ಬಿಡಲ್ಲ ಕಣ್ರು. ನಮ್ಮ ಮಾಸ್ಟರ್ ಈಗ ಮಾಡಿದಿರಲ್ಲ, ನಿಮ್ಮನ್ ಬಿಡಲ್ಲ ಕಣ್ರ, ಬಿಡಲ್ಲ ನಿಮ್ಮನ್ನ. ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಮ್ಮನ್ನ.
ಲೇ ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂದ್ರೆ ನೋವಾಗುತ್ಕೊಂಡ್ರು ಗೆಳೆಯರ ಇಲ್ಲೇ ಅಳುತ್ತಿದೆ. ಯಾರ ಶಾಪ ನಿನಗೆ ತಾಕಿತು, ಹಕ್ಕಿಗೂನು ಮನಸ್ಸು ಕರಗಿತು. ನಮ್ಮ ಮಾಸ್ಟರ್ ಒದ್ದಾಡಿ ಸತ್ತದನ್ನ ನೆನ್ಸ್ಕೊಂಡ್ರೆ ನನ್ನ ಕೈಯಲ್ಲಿ ಮರೆಯಕ್ ಆಗ್ತಿಲ್ಲ ಕಣ್ರು. ಅವ್ರಿಗೇನಾದ್ರೂ ಮಾಡ್ಬೇಕು ಕಣ್ರು. ಏನೋ ಮಾಡಿದ್ರು, ಅವ್ರ ಆಸೆ ಪಟ್ಟಿದ್ದು ನಮ್ಮಂತ ಕೂಲಿ ಮಾಡೋ ಹುಡುಗರು ಕಷ್ಟಪಟ್ಟು ಆಟ ಆಡಿ ಮೇಲ್ ಬರ್ಲಿ ಅಂತ ಕಂಡ್ರು. ಅನ್ಯಾಯವಾಗಿ ಕೊಂದ್ಬಿಟ್ರಲ್ಲ ಅವ್ರನ್ನ, ಸುಮ್ನೆ ಬಿಡ್ಬಾರ್ದು. ನಮ್ ತರ ಕೂಲಿ ಮಾಡೋರ್ ಮಕ್ಳು ಆಟದಲ್ಲಿ ಗೆದ್ರೆ ಅವನ ಹತ್ರ ಇರೋ ಹಣ ಚೆಲ್ಲಿ ನಮ್ಮನ್ನ ಆಚೆ ಇಡೋದಕ್ ನೋಡ್ತಾನೆ. ನಾವೇನೋ ಅವ್ನಿಗ್ ಮಾಡಿರೋದು, ನಾವೇನೋ ಅವನ ಹತ್ರ ಕೂಲಿ ಮಾಡ್ಕೊಂಡೆ ಬಿದ್ದಿರ್ಬೇಕಾ? ಟೀಮ್ ಅಲ್ಲಿ ನಾನ್ ತಡೆದಿರೋ ಒಂದು ಗೋಲ್ ಅಲ್ಲ ಕಣೋ, ನಮ್ ಕರ್ಮ ಕಣೋ. ಅವ್ನ್ ಎತ್ತು ತಿನ್ಕಣೋ. ನಾವೆಲ್ಲ ಎಷ್ಟು ಕನ್ಸ್ಕೊಂಡಿದ್ವಿ, ಆ ಕನ್ಸ್ಗಳನ್ನೆಲ್ಲ ಅವ್ರು ಗುಂಡಿನೆಲ್ಲ ಹಾಕಿ ಮುಚ್ಚಿಬಿಟ್ರಲ್ಲ. ಅವ್ರಿಗೇನಾದ್ರೂ ಮಾಡ್ಬೇಕು. ಮಾತಾಡ್ತಾ ಇರ್ತೀವಿ ಅಷ್ಟೇ. ನಾಳೆ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಇವ್ರು ಯಾರು ನಮ್ಮನ್ನ ಬದುಕೋಕ್ ಬಿಡೋದೇ ಇಲ್ಲ ಕಣ್ರು. ನಮ್ಮ ಆಟನ ಕೆಡಿಸ್ದವನ್ಗೆ ನಾವು ಕೊಡ್ತಾ ಇರೋ ದಂಡ ಏನಂದ್ರೆ, ನಮ್ಮಂತ ಕಷ್ಟ ಪಡೋರ್ಗೆ ಯಾರಾದ್ರೂ ಕಷ್ಟ ಕೊಟ್ರಂದ್ರೆ ಅವ್ರು ಭಯ ಪಡ್ಬೇಕಂಡ್ರು. ಇಲ್ಲಿರೋ ಒಬ್ಬೊಬ್ಬರ ಜೀವನದಲ್ಲೂ ಮೇಷ್ಟು ಊದಿದ್ ಒಂದೊಂದು ವಿಸಿಲ್ ನಮ್ ಜೀವನ ಕೆರ್ತಾ ಕೊಟ್ಟಿದ್ದು. ನಮ್ಮನ್ನ ಎದುರು ಹಾಕೊಂಡ ಯಾವ ನನ್ನ ಮಗನ್ನು ನಾವು ಸುಮ್ನೆ ಬಿಡಬಾರ್ದು ಕಣ್ರೋ. ಅವ್ರ ಎದೆ ಬಗ್ದು ನಾವ್ ಏನು ಅಂತ ತೋರ್ಸ್ಬೇಕು ಕಣ್ರೋ. ನಾವ್ ಆಟ ಆಡ್ಬೇಕಾದ್ರೆ ಕತ್ತಿರುತ್ತೆ, ನಮ್ಮ ಆಟದ ಕತ್ತನ್ನ ಅವ್ರಿಗೂ ಆಟ ಆಡಿ ತೋರ್ಸೋಣ ಕಣ್ರು. ಆಡ್ತೀವೋ, ಆಟ ಆಡ್ತೀವೋ, ಆಟ ತೋರಿಸ್ತೀವೋ, ಗೆಲ್ತೀವೋ. ಆರೋ ಆರೋ ಏಯ್ ಬರ್ರ. ಏಯ್ ಏಯ್
ನಮ್ ಸಾರ್ನ ಸಾಕು ಅಂತದ್ ಏನೋ ಮಾಡಿದ್ರು ಅವರು. ಹೇಳ ಏನೋ ಮಾಡಿದ್ರು ಅವರು. ಕೂಲಿ ಮಾಡೋರ್ ಮಕ್ಕಳು ಬೆಳಿಬೇಕು ಅನ್ಕೊಂಡಿದ್ದೆ ತಪ್ಪೇ ಹೊರ್ದು ಹೆಂಗೋ ಸಾಯಿಸ್ತೇವ್ ನಮ್ಮೆಲ್ಲರಿಗೂ ಒಂದೇ ಸ್ಥಾನದಲ್ಲಿ ನಿಂತ್ಕೊಂಡು ದಾರಿ ತೋರಿಸ್ತಿದ್ದಂತ ಮೇಷ್ಟ್ರನ್ನೇ ಸಾಯಿಸ್ಬಿಟ್ಟಲ್ಲ. ಬಡವ್ರ ಮಕ್ಕಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಗೊತ್ತಾಗ್ಬೇಕು.